ನಮಸ್ತೆ ಗೆಳೆಯರೇ, ಹೇಗಿದ್ದೀರಾ? ಈ ದಿನ ನಾವು ಹೇಳಹೊರಟಿರುವ ಕತೆ ತುಂಬಾ ಆಸಕ್ತಿದಾಯಕವಾಗಿದೆ. ದಯವಿಟ್ಟು ಕೊನೆಯವರೆಗೂ ನೋಡಿ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಾದರೆ ಕತೆಯನ್ನು ಶುರು ಮಾಡೋಣ. ನನ್ನ ಹೆಸರು ರಾಮಯ್ಯ. ನನಗೆ 48 ವರ್ಷ ವಯಸ್ಸು. ನಾನು 28 ವರ್ಷಗಳಿಂದ ಒಂದು ಮನೆಯಲ್ಲಿ ಮನೆಯಾಳಾಗಿ ಕೆಲಸ ಮಾಡುತ್ತಿದ್ದೇನೆ. ಮಾಲೀಕರು ನನ್ನ ಮದುವೆಯನ್ನು ಅವರೇ ನಿಂತು ಮಾಡಿಸಿದರು. ನಮಗೆ ಒಬ್ಬಳು ಮಗಳು ಹುಟ್ಟಿದ ನಂತರ ನನ್ನ ಪತ್ನಿಯ ಆರೋಗ್ಯ ಹದಗೆಟ್ಟು ತೀರಿಕೊಂಡಳು. ಆ ನಂತರ ಮಾಲೀಕರ ಪತ್ನಿ ನನ್ನ ಮಗಳನ್ನು ತನ್ನ ಸ್ವಂತ ಮಗಳಂತೆ ನೋಡಿಕೊಂಡರು. 1 ವರ್ಷದ ನಂತರ ಅವರಿಗೆ ಒಬ್ಬ ಮಗ ಹುಟ್ಟಿದನು. ನನ್ನ ಮಗಳು ದೊಡ್ಡವಳಾಗಿ 18 ವರ್ಷಗಳ ನಂತರ ಒಂದು ಉತ್ತಮ ಸಂಬಂಧವನ್ನು ನೋಡಿ ಅವಳ ಮದುವೆಯನ್ನು ಮಾಡಿ ಕಳುಹಿಸಿದರು. ಇನ್ನು 5 ವರ್ಷಗಳ ನಂತರ ಮಾಲೀಕರ ಮಗನಿಗೂ ಮದುವೆಯಾಯಿತು. ಹೆಣ್ಣಿನ ಹೆಸರು ಶ್ರುತಿ. ಅವಳಿಗೆ 20 ವರ್ಷ. ಅವರು ಮಾಲೀಕರ ಪತ್ನಿಯಂತೆಯೇ ತುಂಬಾ ಒಳ್ಳೆಯವರು. ನಾನು ಇಡೀ ದಿನ ಕೆಲಸ ಮಾಡಿ ಆ ಮನೆಯ ಅಡುಗೆಮನೆಯಲ್ಲಿ ಮಲಗುತ್ತಿದ್ದೆ. ಕೆಲವು ದಿನಗಳ ನಂತರ ಮಾಲೀಕರ ಮಗ ಕೆಲಸದ ಮೇಲೆ ಅಮೆರಿಕಾಗೆ ಹೋದರು. 2 ದಿನಗಳ ನಂತರ ಮಾಲೀಕರು ಮತ್ತು ಅವರ ಪತ್ನಿ ತೀರ್ಥಯಾತ್ರೆಗೆ ಹೊರಟರು. ಮಾಲೀಕರ ಪತ್ನಿ ರಾಮಯ್ಯನಿಗೆ, ನೋಡು, ಸೊಸೆಯನ್ನು ಚೆನ್ನಾಗಿ ನೋಡಿಕೋ ಎಂದು ಹೇಳಿದರು. ಶ್ರುತಿಗೆ, ನೋಡು, ರಾಮಯ್ಯ ಇದ್ದಾನೆ, ಏನು ಹೇಳಿದರೂ ಮಾಡುತ್ತಾನೆ ಎಂದು ಹೇಳಿ ಹೊರಡುವಾಗ ಶ್ರುತಿ ಅಳುತ್ತಿದ್ದರು. ಮಾಲೀಕರ ಪತ್ನಿ, ಏನು ಶ್ರುತಿ, ಏನಾಯ್ತು? ನಿಮ್ಮ ಅಮ್ಮನ ಮನೆಗೆ ಹೋಗುತ್ತೀಯಾ ಎಂದು ಕೇಳಿದರು. ಅದಕ್ಕೆ ಶ್ರುತಿ, ಇಲ್ಲಮ್ಮ, ನನ್ನನ್ನು ನಿಮ್ಮ ಮಗಳಂತೆ ನೋಡಿಕೊಳ್ಳುವ ನೀವು ಹೊರಟಿದ್ದೀರಲ್ಲ, ಅದಕ್ಕೆ ಅಳುತ್ತಿದ್ದೇನೆ ಎಂದರು. ಅಯ್ಯೋ ಹುಚ್ಚು ಹುಡುಗಿ, ಕೇವಲ 1 ತಿಂಗಳು, ನಾವು ಬೇಗನೆ ಹಿಂದಿರುಗುತ್ತೇವೆ ಎಂದು ಹೇಳಿ ತೀರ್ಥಯಾತ್ರೆಗೆ ಹೊರಟರು. ಅಂದಿನಿಂದ ನಾನು ಮತ್ತು ಶ್ರುತಿ ಮಾತ್ರ ಮನೆಯಲ್ಲಿ ಇದ್ದೆವು. ಅಡುಗೆಯನ್ನು ಶ್ರುತಿಯೇ ಮಾಡುತ್ತಿದ್ದರು. ನಾನು ಅವಶ್ಯಕವಾದ ಸಾಮಾನುಗಳನ್ನು ತಂದುಕೊಡುತ್ತಿದ್ದೆ. ಊಟ ಮಾಡಿ ಶ್ರುತಿ ಅವರ ಕೋಣೆಗೆ ಹೋದರು. ನಾನು ಅಡುಗೆಮನೆಯಲ್ಲಿ ಮಲಗಿಕೊಂಡೆ. ದಿನಾಲೂ ಊಟ ಮಾಡುವುದು, ಟಿವಿ ನೋಡುವುದು, ರಾತ್ರಿ ಮಲಗುವುದು. ನಾನು ಇಡೀ ಮನೆಯನ್ನು ಶುಚಿ ಮಾಡುತ್ತಿದ್ದೆ, ಗಿಡಗಳಿಗೆ ನೀರು ಹಾಕುತ್ತಿದ್ದೆ. 10 ದಿನಗಳು ಕಳೆದವು. ಆ ದಿನ ನಾನು ಮಿಹಿಸದಂತಹ ಘಟನೆ ನಡೆಯಿತು. ಶ್ರುತಿ ನನ್ನನ್ನು ಕರೆದು ತಮ್ಮ ಕೊಳಕು ಬಟ್ಟೆಗಳನ್ನು ಅಗಸನಿಗೆ ಹಾಕಲು ಹೇಳಿದರು. ನಾನು ಬಟ್ಟೆಗಳನ್ನು ಅಗಸನಿಗೆ ಹಾಕಿ ಮನೆಗೆ ಬಂದ ನಂತರ ಶ್ರುತಿ ರೂಮಿನಿಂದ ಹಳದಿ ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಹೊರಗೆ ಬಂದರು. ನಾನು ಹಾಗೆಯೇ ನೋಡುತ್ತಾ ನಿಂತು ಬಿಟ್ಟೆ. ಏನು ರಾಮಯ್ಯ, ಹಾಗೆ ನೋಡುತ್ತಿದ್ದೀರಾ ಎಂದು ಕೇಳಿದರು. ನೀವು ಸೀರೆಯಲ್ಲಿ ದೇವತೆಯಂತೆ ಕಾಣುತ್ತಿದ್ದೀರಿ ಎಂದೆ. ಅವರು ನಾಚಿಕೊಂಡರು. ನಾನು ನನ್ನ ಕೆಲಸ ಮಾಡಿಕೊಳ್ಳುತ್ತಾ ಇದ್ದೆ. ದಿನಾಲೂ ಮಾಡುವಂತೆ ಶ್ರುತಿ ಅಡುಗೆ ಮಾಡಲು ಅಡುಗೆಮನೆಗೆ ಹೋದರು. ಸ್ವಲ್ಪ ಸಮಯದ ನಂತರ ರಾಮಯ್ಯ ಎಂದು ಕರೆದರು. ಏನು, ಇವರು ಎಂದೂ ನನ್ನನ್ನು ಅಡುಗೆಮನೆಗೆ ಕರೆದಿಲ್ಲ, ಇಂದು ಏಕೆ ಕರೆದರು ಎಂದು ಯೋಚಿಸುತ್ತಾ ಇದ್ದೆ. ಈ ಬಾರಿ ಜೋರಾಗಿ ಕರೆದರು. ನಾನು ಕೂಡಲೇ ಕೋಣೆಗೆ ಹೋದೆ. ಏನು ಶ್ರುತಿ, ಹೇಳಿ ಎಂದು ಹತ್ತಿರ ಹೋದೆ. ಶ್ರುತಿಯ 2 ಕೈಗಳಲ್ಲಿ ಚಪಾತಿ ಹಿಟ್ಟು ಇತ್ತು. ಏನಾಯ್ತು ಎಂದು ಹತ್ತಿರ ಹೋದಾಗ, ರಾಮಯ್ಯ, ಇರುವೆ ಕಚ್ಚುತ್ತಿದೆ ಎಂದು ಹೇಳಿದರು. ತನ್ನಿ, ತೆಗೆಯುತ್ತೇನೆ ಎಂದೆ. ನನ್ನ ಕೈಗಳಲ್ಲಿ ಹಿಟ್ಟು ಇದೆಯಲ್ಲ ಎಂದರು. ಹೌದಲ್ಲ, ಸರಿ, ನಾನು ತೆಗೆಯುತ್ತೇನೆ. ಇರುವೆ ಎಲ್ಲಿದೆ ಎಂದು ಕೇಳಿದೆ. ಇಲ್ಲಿದೆ ಎಂದು ಹೊಟ್ಟೆಯನ್ನು ತೋರಿಸಿದರು. ನಾನು, ಇದು ತಪ್ಪು ಶ್ರುತಿ, ನಾನು ಅಲ್ಲಿ ಕೈ ಇಡಬಾರದು. ಮಾಲೀಕರಿಗೆ ತಿಳಿದರೆ ನನ್ನ ಪ್ರಾಣ ಹೋಗುತ್ತದೆ ಎಂದೆ. ನಾನು ಯಾರಿಗೂ ಹೇಳುವುದಿಲ್ಲ. ಹಾಗೆ ನೋಡಿದರೆ ನೀನು ಏನು ಮಾಡಬಲ್ಲೆ, ವಯಸ್ಸಾದವನು, ನಿನ್ನ ನೋವುಗಳೆಲ್ಲವೂ ನಿನ್ನ ಹಾಗೆಯೇ ಮುದುಕರಾಗಿರುತ್ತವೆ ಎಂದು ಅಪಹಾಸ್ಯವಾಗಿ ನಗುತ್ತಾ ಹೇಳಿದರು. ನಾನು ಕೂಡ ನಕ್ಕೆ. ಏನು ರಾಮಯ್ಯ, ನೀನು ಬೇಜಾರಾಗಿಲ್ಲವೇ? ಹಾಗೆ ನಗುತ್ತಿದ್ದೀಯಾ ಎಂದು ಕೇಳಿದರು. ನಾನು ಏಕೆ ಬೇಜಾರಾಗಬೇಕು ಶ್ರುತಿ, ನಾನು ನಿಜವಾಗಿಯೂ ಮುದುಕನಾಗಿದ್ದೀನಲ್ಲ, ಅದಕ್ಕೆ ನಕ್ಕೆ ಎಂದೆ. ಅಪ್ಪ ರಾಮಯ್ಯ, ಇರುವೆ ತೆಗೆಯಿರಿ ಎಂದು ಆ ಕಡೆ ಈ ಕಡೆ ತಿರುಗುತ್ತಿದ್ದರು. ನಾನು ಇರುವೆ ತೆಗೆಯಲು ಶ್ರುತಿಯ ಸೀರೆಯನ್ನು ಪಕ್ಕಕ್ಕೆ ತೆಗೆದೆ. ಆಗ ಶ್ರುತಿಯ ಸೌಂದರ್ಯವನ್ನು ನೋಡಿ ಹಾಗೆಯೇ ನಿಂತುಬಿಟ್ಟೆ. ಆ ಸಮಯದಲ್ಲಿ ಶ್ರುತಿ ಏನನ್ನೂ ಗಮನಿಸದೆ, ಏನು ಮಾಡುತ್ತಿದ್ದೀಯಾ? ಬೇಗ ತೆಗೆಯಿರಿ, ತುರಿಕೆ ಆಗುತ್ತಿದೆ ಎಂದರು. ಸರಿ ಎಂದು ಹೇಳಿ ಇರುವೆ ತೆಗೆಯಲು ಹೊಟ್ಟೆಯ ಹತ್ತಿರ ನೋಡಿದೆ. ಇಲ್ಲ ಶ್ರುತಿ, ಇರುವೆ ಇಲ್ಲ ಎಂದೆ. ಹೌದಾ, ಹಾಗಾದರೆ ಹೊರಗೆ ಹಾಕಿ ಎಂದರು. ಸರಿ ಎಂದು ಹೊರಗೆ ಹಾಕಿ ಶ್ರುತಿಯ ಸೌಂದರ್ಯವನ್ನು ನೆನಪಿಸಿಕೊಳ್ಳುತ್ತಾ ಕನಸು ಕಾಣುತ್ತಾ ಹೋಗುತ್ತಿದ್ದೆ. ನಾನು ಅಡುಗೆಮನೆಯ ಬಾಗಿಲನ್ನು ದಾಟುವ ಮುನ್ನ ಶ್ರುತಿ, ರಾಮಯ್ಯ ಎಂದು ಜೋರಾಗಿ ನನ್ನನ್ನು ಕರೆದರು. ನಾನು ಆ ಕಲ್ಪನೆಯಿಂದ ಹೊರಬಂದು, ಹೇಳಿ ಶ್ರುತಿ ಎಂದೆ. ನಿನ್ನನ್ನು ಎಷ್ಟು ಬಾರಿ ಕರೆಯಬೇಕು ಎಂದು ಜೋರಾಗಿ ಗದರಿದರು. ಏನಾಯ್ತು ಶ್ರುತಿ ಎಂದು ಕೇಳಿದೆ. ಇರುವೆ ಕಚ್ಚುತ್ತಿದೆ ರಾಮಯ್ಯ ಎಂದರು. ಸರಿ ಎಂದು ಮತ್ತೆ ಹೊರಗೆ ಹೋಗಿ ಹೊಟ್ಟೆಯ ಹತ್ತಿರ ನೋಡಿದೆ. ಇಲ್ಲ ಎಂದೆ. ಅಪ್ಪ, ಇದೆ ಎಂದರು. ಎಲ್ಲಿದೆ ಎಂದು ಕೇಳಿದೆ. ಶ್ರುತಿ, ಅಪ್ಪ, ಆಗ ಕಚ್ಚಿದ ಜಾಗದ ಕೆಳಗೆ ಎಂದರು. ಹೌದಾ ಎಂದು ನಾನು ಕೂಡಲೇ ಮೊಣಕಾಲುಗಳ ಮೇಲೆ ಕುಳಿತುಕೊಂಡು ಶ್ರುತಿಯ ಸೀರೆಯ ಪಲನ್ನು ಹಿಡಿದು ಕೆಳಗೆ ಎಳೆದಾಗ ಸುಂದರವಾದ ಆಳವಾದ ಹೊಕ್ಕಳು ಕಾಣಿಸಿತು. ಇರುವೆ ತೆಗೆಯಿರಿ ಎಂದರು. ಸರಿ ಎಂದು ಇರುವೆ ತೆಗೆಯುವಾಗ ಆ ಇರುವೆ ಹೊಕ್ಕಳಿನೊಳಗೆ ಹೋಗುವುದನ್ನು ನಾನು ನೋಡಿದೆ. ನಾನು ಕೂಡಲೇ ನನ್ನ ಕೈಬೆರಳನ್ನು ಶ್ರುತಿಯ ಹೊಕ್ಕಳಿನಲ್ಲಿ ಇಟ್ಟು ಇರುವೆ ಮೇಲೆ ಹಾಕಿದೆ.
ರಾಮಯ್ಯ ಎಂದು ಮೂಗುರುತ್ತಾ ನನ್ನ ಕಡೆ ಕಾಮದಿಂದ ನೋಡುತ್ತಿದ್ದರು. ನೋಡಿ, ಸುಮಾರು 25 ವರ್ಷಗಳಾಗಿವೆ ಎಂದೆ. ಅಯ್ಯೋ ರಾಮಯ್ಯ, ನಿನಗೆ ಎಷ್ಟು ದೊಡ್ಡ ಕಷ್ಟ ಬಂದಿದೆ. ನನ್ನ ಅತ್ತೆ ಮಾಮ ಬರುವವರೆಗೂ ದಿನಾಲೂ ನೋಡುಗೆಂದರು. ನಾನು ಸಂತೋಷದಿಂದ ಸರಿ ಶ್ರುತಿ ಎಂದೆ. ಹಾಗಾದರೆ ನಡೆ ಎಂದರು. ಇಲ್ಲಿ ಚೆನ್ನಾಗಿರುವುದಿಲ್ಲ ಎಂದೆ. ಹಾಗಾದರೆ ಎಲ್ಲಿ ಚೆನ್ನಾಗಿರುತ್ತದೆ ಎಂದು ಕೇಳಿದರು. ಹಾಸಿಗೆಯ ಮೇಲೆ ಚೆನ್ನಾಗಿರುತ್ತದೆ ಎಂದೆ. ಸರಿ ಹಾಗಾದರೆ ಎಂದರು. ನಾನು ಮೊದಲು ನಡೆಯುತ್ತಾ ಹೋದೆ. ಹಲೋ, ನನ್ನನ್ನು ಎತ್ತಿಕೊಂಡು ಹೋಗು ಎಂದರು. ಸರಿ ಶ್ರುತಿ ಎಂದು ಎತ್ತಿಕೊಂಡು ಕೋಣೆಗೆ ಹೋಗಿ ಹಾಸಿಗೆಯ ಮೇಲೆ ಹಾಕಿ ನಾವು ಇಬ್ಬರೂ ಸುಸ್ತಾಗಿ ಮಲಗಿಕೊಂಡೆವು. ಈಗ ಹೇಳು, ನಾನು ಮುದುಕನ ಎಂದು ಕೇಳಿದೆ. ಇಲ್ಲ ಇಲ್ಲ, ನೀನು ಮುದುಕನೇ ಅಲ್ಲ, ನನ್ನ ಗಂಡ ಕೂಡ ಹೀಗೆ ಮಾಡಿಲ್ಲ ಎಂದರು. ಮಾಲೀಕರು ಬರುವವರೆಗೂ ಮಾತ್ರ ಈ ಸುಖ ಅಲ್ಲವೇ ಎಂದು ಕೇಳಿದೆ. ನನಗೂ ದಿನಾಲೂ ಬೇಕು ಎಂದು ಆಸೆಯಿದೆ ಎಂದು ನನ್ನ ಕಡೆ ಕಾಮದಿಂದ ನೋಡುತ್ತಾ ಹೇಳಿದರು. ಹಾಗಾದರೆ ಏನೂ ಮಾಡುವುದು? ಅವರು ಬಂದ ಮೇಲೆ ಆಗುವುದಿಲ್ಲ ಎಂದರು. ಸರಿ ಎಂದು ಮಾಲೀಕರು ಬರುವವರೆಗೂ ಚೆನ್ನಾಗಿ ಎಂಜಾಯ್ ಮಾಡಿದೆವು. ಮಾಲೀಕರು ಮತ್ತು ಅವರ ಪತ್ನಿ ಬಂದರು. ನಾನು ಶ್ರುತಿಯ ಕಡೆ ನೋಡುತ್ತಾ ಸುಸ್ತಾದ ಮುಖವನ್ನು ಮಾಡಿದೆ. ಅವರು ನನ್ನ ಕಡೆ ನೋಡಿ ಕಣ್ಣುಗಳಿಂದಲೇ ಮುಖ ತಿರುಗಿಸು ಎಂದು ಹೇಳಿದರು. ಸರಿ ಎಂದು ಮುಖ ತಿರುಗಿಸಿದೆ. 2 ದಿನಗಳ ನಂತರ ರಾತ್ರಿ ದಿನಾಲೂ ಮಲಗುವಂತೆ ಅಡುಗೆಮನೆಯಲ್ಲಿ ಮಲಗಿದೆ. ಒಳ್ಳೆಯ ನಿದ್ದೆಯಲ್ಲಿದ್ದಾಗ ಲೈಟ್ ಆಯಿತು. ಏನು ಲೈಟ್ ಆಯಿತು ಎಂದು ಕಣ್ಣು ತೆರೆದು ನೋಡಿದರೆ ಎದುರಿಗೆ ಶ್ರುತಿ ಸ್ಲೀವ್ಲೆಸ್ ಜಾಕೆಟ್ನೊಂದಿಗೆ ನಿನ್ನ ಹೊಕ್ಕಳನ್ನು ಎಂಜಾಯ್ ಮಾಡದೇ ಇರಲು ಆಗುತ್ತಿಲ್ಲ ಎಂದು ಕಾಮದಿಂದ ನನ್ನ ಕಡೆ ನೋಡುತ್ತಾ ಕೂಗುತ್ತಿದ್ದರು. ಹಾಗೆ ಕೂಗಬೇಡ, ನಿನ್ನ ಅತ್ತೆ ಮಾಮರಿಗೆ ಕೇಳಿಸುತ್ತದೆ ಎಂದೆ. ಓಹೋ ನನ್ನ ಗಂಡನೇ, ಅವರು ಬಾಗಿಲು ಹಾಕಿಕೊಂಡರೆ ಬೆಳಗಿನ ಜಾವದವರೆಗೂ ತೆಗೆಯುವುದಿಲ್ಲ. ನಾನು ಎಷ್ಟು ಜೋರಾಗಿ ಕೂಗಿದರೂ ಅವರಿಗೆ ಕೇಳಿಸುವುದಿಲ್ಲ. ನೀನು ಚಿಂತೆ ಮಾಡಬೇಡ ಎಂದು ಕಾಮದಿಂದ ನೋಡುತ್ತಾ ಕೂಗಿದರು. ರಾತ್ರಿ 12ರಿಂದ ಬೆಳಗಿನ ಜಾವ 4:15ವರೆಗೂ ಶ್ರುತಿಯೊಂದಿಗೆ ಇದ್ದೆ. ಇಂದು ರಾತ್ರಿ ಬರುತ್ತೀಯಾ ಎಂದು ಕೇಳಿದೆ. ನನ್ನ ಗಂಡನೇ, ನಾನು ನಿನ್ನ ಗುಲಾಮಿ, ಪ್ರತಿದಿನ ರಾತ್ರಿ ಬರುತ್ತೇನೆ. ನೀನು ರಾತ್ರಿ 10 ಗಂಟೆಯಿಂದ 1 ಗಂಟೆಯವರೆಗೆ ಆರಾಮವಾಗಿ ಮಲಗು, ನಾನು ನಿನಗಾಗಿ ಬರುತ್ತೇನೆ ಎಂದು ಹೇಳಿ ಹೋಗುತ್ತಿದ್ದಾಗ ಹಿಂದಿನಿಂದ ಸೆರಗನ್ನು ಹಿಡಿದು ಎಳೆದುಕೊಂಡೆ. ಅಪ್ಪ ಬಿಡು ರಾಮಯ್ಯ, ಅವರು ಎದ್ದೇಳುವ ಸಮಯವಾಗಿದೆ ಎಂದು ನನ್ನನ್ನು ಹಿಂದಕ್ಕೆ ತಳ್ಳಿ ಹೋಗುತ್ತಾ ರಾತ್ರಿ ಬರುತ್ತೇನೆ ಎಂದು ಹೇಳಿ ಹೋದರು. ಅಂದಿನಿಂದ ಪ್ರತಿದಿನ ರಾತ್ರಿ 1ರಿಂದ 4 ಗಂಟೆಯವರೆಗೆ ಶ್ರುತಿಯೊಂದಿಗೆ ಎಂಜಾಯ್ ಮಾಡಿದೆ. ಇದು ಗೆಳೆಯರೇ ಇವತ್ತಿನ ಕತೆ. ಈ ಕತೆ ಇಷ್ಟವಾದವರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.